ಗಾಯ್ಸ್ ನೋಡಿ ಗಾಯ್ಸ್ ಬರ್ಡೇ ಹುಡುಗ ಕೇಕ್ ಕಟ್ಟೆ 12 ಗಂಟೆ ಆಗಿದೆ. ಹೌ ಡು ಯು ಫೀಲ್? ಹೌ ಮೆನಿ ಇಯರ್ಸ್? ಗೈಸ್ ಒಂದು 16 ವರ್ಷ ಆಗಿದೆ. ಗೈಸ್ ಇವ್ನ ಏಜ್ ಗೆಸ್ ಮಾಡಿ ಗೈಸ್. ಯಾರ್ಯಾರು ಕರೆಕ್ಟ್ ಗೆಸ್ ಮಾಡ್ತೀರಾ ಅವರಿಗೆ ಒಂದು ಕೇಕ್ ಫ್ರೀ. ಹ್ಯಾಪಿ ಬರ್ಡೇ ಅಭಿ ಅಣ್ಣ. ಓಹೋ ಫ್ಯಾನ್ಸ್ ಅಭಿ ಅಣ್ಣ ಫ್ಯಾನ್ಸ್. ಅಭಿ ಅಣ್ಣ ಫ್ಯಾನ್ಸ್ ನಾವೆಲ್ಲ. ಗೈಸ್ ಇವ್ನ ಬರ್ತಡೇ ಇವ್ನು ತಿಂತವನೆ. Happy birthday to me, guys. Make a wish. Happy birthday to you. Happy birthday to you. Happy birthday to you, Abhishek. Happy birthday to you. Happy birthday to me. ಏನೋ ನೋಡಿ ನೋಡಿ ಕಟ್ ಮಾಡೋಣ ಗಾಯ್ಸ್. ಎಲ್ರಾ ಅಟ್ಲೇನ ಸ್ಟೈಲ್. अच्छा ठीक है. Happy birthday to you. ಹ್ಯಾಪಿ ಬರ್ಡೇ. Happy birthday. ನೋಡಿ ಗೈಸ್ ನಾವಿಬ್ರು ಟ್ವಿನ್ಸ್. ಇವರು ನಮ್ ಚಿಕ್ಕಪ್ಪ ಗೈಸ್. ಬರ್ತಾರೆ. Happy birthday. ಅಂದ್ರ ಗೈಸ್ ವಿನಯ್ ನಮ್ ತಮ್ಮ ಇಂದ್ರ ಅದ್ರ ಗೈಸ್ ಇದೇ ನಮ್ಮ ಅಣ್ಣ. ಅಲ್ಲೋಡು ಅಲ್ಲೋಡು. ಗೋಲ್ಡ್ ಅಲ್ಲಿ ಮಾಡ್ಸಿದೀವಿ. ಗೋಲ್ಡ್ ಅದೇ 15 ಗ್ರಾಮ್ ಇದೆ. ಚೇಂಜ್ ಮಾಡಿಸ್ಕೊಂಡ್ಬಿಡೋಣ 15 ಗ್ರಾಮ್. ಇಲ್ಲ ಬರ್ಡೇ ಸೆಲೆಬ್ರೇಷನ್ ಸಂಗೀತ ಒಂದು ಸ್ಪೀಚ್ ಕೊಡಿ ಗೈಸ್. ಗೈಸ್ ಎಕ್ಸ್ಪೆಕ್ಟೇಷನ್ಗಿನ್ನ ಮೀರಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಚಿಕ್ಕ ಕೇಕ್ ತಂದಿದ್ದಾರೆ, ತುಂಬ ಟೇಸ್ಟ್ ಇತ್ತು. ಅಷ್ಟೇ ಸಾಕು ಗೈಸ್, ಇದೇ ದೊಡ್ಡ ಗಿಫ್ಟ್ ನನಗೆ. ಥ್ಯಾಂಕ್ ಯು ಗೈಸ್. ಓ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲ ಬ್ಯಾಗು ಫೋಕಸ್ ಮಾಡ್ತಾನೇನೋ ಅಂತ ಇಟ್ಟಿದ್ದಾರೆ ಅನ್ಕೊಂಡೆ. ಏನಿಲ್ಲ ಗೈಸ್ ಇದರಲ್ಲಿ. ಸರ್ಲೇ ಏನೇನೋ ಅನ್ಕೊಂಡಮ್. ಹ್ಯಾಪಿ ಬರ್ಡೇ ನೋಡಿ ಗೈಸ್, ಇವಾಗ ಇವರೇ ತುಂಬಾ ಸಪೋರ್ಟಿವ್. ಲೈಫ್ ಅಲ್ಲಿ ಒಂದು ಬೆಸ್ಟ್ ಕೆರಿಯರ್ ಸ್ಟಾರ್ಟ್ ಮಾಡಕ್ಕೆ ಇವರೇ ಸಪೋರ್ಟ್ ಮಾಡಿದ್ದು. ಬೆಸ್ಟ್ ಕೆರಿಯರ್ ಲೀಡ್ ಮಾಡ್ತಾ ಇದ್ದೀನಿ. ಇನ್ನ ದೊಡ್ಡ ಅಚೀವ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದೀನಿ. ಎಲ್ಲ ಮಾಡ್ತೀನಿ ಗೈಸ್. ಇವರೊಬ್ಬರು ಸಪೋರ್ಟ್ ಇದ್ರೆ ಸಾಕು. ಆ ವಿಡಿಯೋ ತೆಗಿತವ್ರವ್ರು ಏನೋ ಹೇಳ್ತಾ ಇದಾರೆ, ಸರಿಯಾಗಿ ಕೇಳಿಸ್ತಾ ಇಲ್ಲ. ನಮ್ ತಂಗಿನೂ ತುಂಬಾ ಸಪೋರ್ಟ್ ಮಾಡ್ತಾಳೆ, ತುಂಬಾ ಎಂಕರೇಜ್ ಮಾಡ್ತಾಳೆ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ವಾಟ್ ಇಸ್ ಯುವರ್ ಪ್ರಾಬ್ಲಮ್ ನಾ? ಗಿಫ್ಟ್ ಇಲ್ಲ ನಾ, ಕಾಸಿಲ್ಲ, ದುಡ್ಡು లేదు. ಇಲ್ಲ ಡಬ್ಬುಲ್ ಎವರು ಊರ್ಕೆ ರಾವ್ ಅಂದ್ರೆ ಯಾರ್ದದ್ದು ಡೈಲಾಗು? ಲಲಿತಾ ಜ್ಯುವೆಲರಿ ಓನರ್ ತಾನೆ. ಎಲ್ಲೋ ಜ್ಯುವೆಲರಿ ಶಾಪ್ ಬಂದವ್ರೆ. ನೋಡಿ ಗೈಸ್, ತುಂಬಾ ವರ್ಷಗಳಿಂದ ಕತ್ತು ಖಾಲಿ ಆಗೈತೆ. ಏನಾದ್ರು ಸ್ವಲ್ಪ ಇವರೇ ಕೊಡಬೇಕು. ಇವರೇ ಕೊಟ್ಟಿಲ್ಲ ನಾನೇನ್ ಮಾಡಕ್ಕಾಗಲ್ಲ ಗೈಸ್. ನನ್ನ ದುಡ್ಡಿಲ್ಲ. ಹೋಗ್ಲಿ ಬಿಡಮ್ಮ, ನಮ್ಗೇನ್ ಬೇಡ. ನಮ್ಮ ಮಗನ್ ನಾನ್ ತರ್ತೀನಿ ನಾಳೆ. ಎಷ್ಟು ಗ್ರಾಮ್ ಅಲ್ಲಿ ತರ್ತೀರಾ ಅಷ್ಟು ಹೇಳ್ಬಿಡಿ. ನಾನ್ ಸಣ್ಣದೆಲ್ಲ ಹಾಕ್ಬಾರ್ದು ಗೈಸ್. ಇವಾಗ ರೇಟ್ ಜಾಸ್ತಿ ಆಗ್ಬಿಟ್ಟಿದೆಯಲ್ಲ. ಆಗಿಲ್ಲಾಂದ್ರೆ ಇನ್ನೊಂದು ವರ್ಷ ಇಸ್ಕೊಳ್ಳಿ, ಏನೋ ತೊಂದ್ರೆ ಇಲ್ಲ. ಅಷ್ಟೇ, ಇನ್ನೊಂದು ವರ್ಷ
ಸ್ಪೋರ್ಟಿವ್ ಆಗಿ ತಗೊಳ್ಳೋಣ. ಗಿಫ್ಟ್ ಅನ್ಕೊಂಡಿರೋದಕ್ಕಿಂತ ಜಾಸ್ತಿನೇ ತಗೊಂಡಿದೀನಿ. ಎಲ್ಲ ಚೆನ್ನಾಗಿ ದೇವ್ರು ಒಳ್ಳೇದ್ ಮಾಡಿದ್ದಾರೆ, ಅಷ್ಟೇ ಸಾಕು. ಅಂತೆ ಅಂತೆ 2 ವರ್ಷ ಹಿಂದೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಕ್ಕೆ ಟೀಪ ಇರ್ಲಿಲ್ಲ ಗಾಯ್ಸ್. ಲಾಸ್ಟ್ ಇಯರ್ ಹೆಂಗ್ celebrate ಟೀಪ ಇರ್ಲಿಲ್ಲ. ಸಿಲಿಂಡರ್ ಮೇಲೆ ಒಂದ್ ಬಟ್ಟೆ ಟವಲ್ ಹಾಕ್ಬಿಟ್ಟು ಅದ್ರ ಮೇಲೆ ಕೇಕ್ ಇಡ್ತಾ ಇದ್ವಿ. ಇವಾಗ ನೋಡಿ ದೇವ್ರ ಸೋಫಾ ಕೊಟ್ಟಿದ್ದಾರೆ, ಟೀಫೈ ಕೊಟ್ಟಿದ್ದಾರೆ, ಬೀನ್ ಬ್ಯಾಗ್ ಕೊಟ್ಟವ್ರೆ, ಆಮೇಲೆ ಅದೇನದು ಟಿವಿ ಕೊಟ್ಟಿದ್ದಾರೆ, ಇನ್ನ ಏನೇನೋ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಯರ್ ಥ್ಯಾಂಕ್ಸ್ ಟು ಗಾಡ್, ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್, ದೇ ಹ್ಯಾವ್ ಆಲ್ ಬ್ಲೆಸ್ಡ್ ಅಸ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಗಾಯ್ಸ್ ನನ್ನ ಹೆಸರು ಹೇಳ್ತಲ್ಲ ಎಲ್ಲೋ. ಆಮೇಲೆ ಎಷ್ಟು ಕ್ಯೂಟ್ ಫ್ಯಾಮಿಲಿ ಇದೆ ನೋಡಿ, ಇದೆಲ್ಲ ನಮ್ಮ ಫ್ಯಾಮಿಲಿ. ಇನ್ನ ತುಂಬಾ ಜನ ನಿದ್ದೆ ಮೂಡಲ್ಲಿದ್ದಾರೆ, ಎಲ್ಲ ಊರಲ್ಲಿದ್ದಾರೆ. ಅವೆಲ್ಲ ಅವ್ರ ಸಪೋರ್ಟ್ ಇಂದನು. ನಮ್ಮ ಅಣ್ಣ ಇವತ್ತು ನನ್ನ ಹೆಸರು ಹೇಳಿದ್ರೆ ನಾನು ಅವನಿಗೆ ಏನೋ ಒಂದು ನಮ್ ತಂಗಿ ಇದ್ದಾಳಲ್ಲ ಚೈತ್ರ ಅಂತ ಹೇಳ್ಬಿಟ್ಟು, ಆಹಾ ಕರ್ಗಿತ್ತಾಳೆ. ಕೊಡೋದವೆ ಇಲ್ಲ ಗೈಸ್, ಇನ್ನು ಏನ್ ಗಿಫ್ಟ್ ಅಂತ ಗೊತ್ತಿಲ್ಲ, ಎಲ್ಲ ವೇಟ್ 7 ಜನ್ಮದ ಪುಣ್ಯ ನನ್ನ ಈ ತರ ಚೈತ್ರ ತರ ತಂಗಿನ ಪಡೆದಿರೋದು. ಅಣ್ಣ ತಂಗಿಯರ ಅನುಬಂಧ ಜನುಮದ ಈ ಬಂಧ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಇಲ್ಲ ಗೈಸ್, ಸ್ವಲ್ಪ ಸೋಂಬೇರಿಗಳಾಗಿದ್ದಾರೆ. ಇನ್ನೂ ಏನೇನೋ ಪ್ಲಾನ್ ಮಾಡಿ ಡೆಕೋರೇಷನ್ ಎಲ್ಲ ಮಾಡ್ಬೇಕಾಗಿತ್ತು. ಅವ್ನ್ ಇದಾನಲ್ಲ ಗೈಸ್, ಅವ್ನ್ ಪ್ಯಾಂಟ್ ಕಿತ್ತಾಕ್ಬೇಕು ಗೈಸ್ ಫಸ್ಟ್. ಏನೇನೋ ಎಕ್ಸ್ಪೆಕ್ಟ್, ಇವ್ರ ಫೇಸ್ ರಿಯಾಕ್ಷನ್ ನೋಡಿದ ತಕ್ಷಣ ಏನೋ ಐತೆ ಅನ್ಕೊಂಡೆ. ಅಲ್ಲೋಡಿ ಗೈಸ್, ತಿರ್ಗಾ ಟೆಂಪ್ಟ್ ಮಾಡಿಸ್ತಾನ ಅವನು. ಲೇ ಕಿತ್ತಾಕ್ತೀನೋ ಪ್ಯಾಂಟ್. ಹೊಸಕೋಟೆ ಬಿರಿಯಾನಿಗಾದ್ರೂ ಕರ್ಕೊಂಡು ಹೋಗೋಣ ಅನ್ಕೊಂಡೆ, ಬಟ್ ಶನಿವಾರ ಜಾಸ್ತಿ ಜನ ತಿನ್ನಲ್ಲ. ಇದೇ ತರ ವರ್ಷ ಶನಿವಾರನೇ ಬರ್ತ್ಡೇ ಬರ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ವಿ. ಒಂಥರ ನಮ್ಮ ಅಣ್ಣನು ಚೆನ್ನಾಗಿ ವ್ಲಾಗ್ ಮಾಡ್ತಾ ಇದ್ರೆ. ಎಲ್ಲಿ ಇಲ್ಲ ಪರ್ಸನಲ್ ಪ್ರವೀಣ್ ಕುಮಾರ್ ಯೂಟ್ಯೂಬ್ ಚಾನಲ್ ಚೆನ್ನಾಗೈತೆ, ಪರ್ಸನಲ್ ಪ್ರವೀಣ್ ಕುಮಾರ್. ವಿಕಾಸ ಸ್ಕೂಲಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ರು. ಅಲ್ಲಿಂದನೇ ನನ್ಗೆ ಬರ್ತ್ಡೇ ಸೆಲೆಬ್ರೇಷನ್ ಅಂದರೆ ಏನು, ಬರ್ಡೇ ಅಂದರೆ ಏನು, ನಾವು ಅವತ್ತಿನ ದಿವಸ ಫುಲ್ ಒಂದು ಸ್ಪೆಷಲ್ ಎಲ್ಲರಿಗಿನ್ನ ಒಂದು ಸ್ಪೆಷಲ್ಲು. ನೋಟ್ಸ್ ಬರಿತಾ ಇರಲಿಲ್ಲ ಅವತ್ತೊಂದು ದಿವಸ, ತಿಂತಾ ಇರಲಿಲ್ಲ, ಹೋಮ್ವರ್ಕ್ ಬರಿತಾ ಇರಲಿಲ್ಲ, ಯಾಕಂದರೆ ಬರ್ಡೇ ಅಂತ ಯಾರು ಹೊಡಿತಾ ಇರಲಿಲ್ವಲ್ಲ. ಆಮೇಲೆ ಫ್ರೆಂಡ್ಸ್ಗೆ ಟ್ರೀಟ್ ಕೊಡಿಸೋದು ಸ್ಟಾರ್ಟ್ ಮಾಡಿದ್ದು ವಿಕಾಸ ಸ್ಕೂಲಲ್ಲಿ. ಆಮೇಲೆ ಇವಾಗೆಲ್ಲ ಫ್ರೆಂಡ್ಸ್ ಯಾರೂ ಇಲ್ಲ, ಎಲ್ಲ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿದ್ದಾರೆ. ಅಲ್ಲಿ ನಾಳೆ ನಂದು ಬರ್ತ್ಡೇ ಅಂದರೆ 3 ದಿವಸ ಮುಂಚೆನೇ ನಾನು ಅಳ್ಕೊಂಡು ಕೂತ್ಕೊಬಿಡ್ತಾ ಇದ್ದೆ ಮನೆಯಲ್ಲಿ. ನಾನು ಎಲ್ಲರಿಗೂ ಕೋನ್ ಐಸ್ ಕ್ರೀಮ್ ಕೊಡಿಸೋದು ನನ್ನದು ಹ್ಯಾಬಿಟ್ಟು. 8th ಸ್ಟ್ಯಾಂಡರ್ಡು, 9th ಸ್ಟ್ಯಾಂಡರ್ಡು, 10th ಸ್ಟ್ಯಾಂಡರ್ಡು. ಆಮೇಲೆ ಅವರು ಪಾಪ ಎಗ್ ಪಫ್ಸು ಅದು ಇದು ಕೊಡಿಸೋದು ಬೇಕರಿರಲ್ಲಿ. ಬಟ್ ನಾನು ಎಲ್ಲರಿಗೂ ಕೋನ್ ಐಸ್ ತಿನ್ನಿಸೋ ಅಭ್ಯಾಸ ನಂದು. ನನ್ನ ಫ್ರೆಂಡ್ಸ್ಗೆ ಯಾರಿಗಾದ್ರೂ ನೆನಪಿದೆಯೇನೋ ನಾನು ಕೋನ್ ಐಸ್ ಕೊಡಿಸ್ತಾ ಇದ್ದಿದ್ದು. ಆಮೇಲೆ ಅದು ಬರ್ತಾ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ನಾನು ನಮ್ಮ ತಂಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಕೇಕ್ ಅನ್ನೋದು ತರಿಸೋದು, ಕಟ್ ಮಾಡೋದು, ಈ ಥರ ಎಲ್ಲ ಸ್ಟಾರ್ಟ್ ಆಗಿದ್ದು. ಸೊ ವರ್ಷ ಇವತ್ತು ಇದು 2nd ಇಯರ್ ನಮ್ಮ ಹೊಸ ಮನೆಯಲ್ಲಿ, 2nd ಇಯರ್ ಬರ್ಡೇ ಸೆಲೆಬ್ರೇಷನ್. ತುಂಬ ಖುಷಿ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಹ್ಯಾಪಿ ಗೈಸ್, ಥ್ಯಾಂಕ್ ಯು. ಇನ್ನೊಂದು ವಿಷಯ ಏನಂದರೆ, ಎಲ್ಲರಿಗೂ ಪಿಜ್ಜಾ ಪಾರ್ಟಿ ಕೊಡಿಸ್ತಾ ಇದ್ದೀನಿ. ಹೆಚ್ಚು ಕಮ್ಮಿ ಒಂದು 100-150 ರೂಪಾಯಿ ಕೇಕ್ ಖರ್ಚು ಮಾಡಿರ್ಬೋದು. ಅದೇ ಪಿಜ್ಜಾ ಕೊಡಿಸ್ತಾ ಇದ್ದೀನಿ ಕಾಸ್ಟ್ಲಿಯಾಗಿ. 120 ರೂಪಾಯಿ ಅಂತೆ ಗೈಸ್. ಸೊ ನಾಳೆ ಹೆಂಗಿದ್ರು ಸ್ಯಾಟರ್ಡೆ, ನಮ್ಮ ಹುಡುಗರು ಯಾರು ನಾನ್ ವೆಜ್ ತಿನ್ನಲ್ಲ. ಸೊ ಅದರಿಂದ ಇವತ್ತೇ ವೆಜ್ ಪಿಜ್ಜಾ ತರಿಸ್ಬಿಟ್ಟು, ಅಂದರೆ ಸ್ಯಾಟರ್ಡೆ ಆಗೋಯ್ತು ಇವತ್ತು, ಇವಾಗ ಸ್ಯಾಟರ್ಡೇದಲ್ಲಿ ಇದ್ದೀವಿ, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇವಾಗ ಪಿಜ್ಜಾ ಪಾರ್ಟಿ ಮುಗಿಸ್ಕೊಂಡು ಹೋಗಿ ಮಲ್ಕೊಬಿಡ್ತೀವಿ. ನಾಳೆ ಯಾರು ಪಾರ್ಟಿ ಕೇಳಲ್ಲ, ಯಾಕಂದರೆ ಕೊಟ್ಬಿಟ್ಟಿದ್ದೀನಲ್ಲ. ಸರ್ಪ್ರೈಸು ನೆಕ್ಸ್ಟ್ ಇಯರ್ಗೆ ನೋಡೋಣ.
ಗೈಸ್ ಪಿಜ್ಜಾ ಬಂದಿದೆ, ತಗೊಂಬರಕ್ಕೆ ಹೋಗ್ತಾ ಇದ್ದಾರೆ. ತಗೊಳ್ಳಿ ಪಿಜ್ಜಾ. ಇದು ಕ್ಯಾಪ್ಸಿಕಮ್ಮು, ಆನಿಯನ್ನು, ಮತ್ತು ಇದೇನಿದು ಚೀಸ್ ಕಾರ್ನ್. ಯಾವ ಟೇಸ್ಟಿ ಇರುತ್ತೆ? ಚಿಲ್ಲಿ ಫ್ಲೇಕ್ಸ್ రెండు బాగుంటాయి తిన్నాను. నేను వేస్తాను మిరపకాయ ನಮ್ಮಮ್ಮ ಪಿಜ್ಜಾ ತಿನ್ನೋ ಸ್ಟೈಲ್ ನೋಡಿ. ಬ್ರೋ ಹೆಂಗಿದೆ ಹೇಳಿ. ಹಲೋ ಗೈಸ್, ಫೈನಲಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಕಂಪ್ಲೀಟ್ ಆಯಿತು. ತುಂಬ ಖುಷಿ ಆಯಿತು. ಪಾಪ ಹುಡುಗರು ಜೆಪ್ಟೋದಲ್ಲೂ ಸ್ವಿಗ್ಗಿ ಎಲ್ಲ ಕೇಕ್ನ ಆರ್ಡ್ರ್ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು ಕೇಕು, ಚಾಕ್ಲೇಟ್ ಕೇಕು. ಸ್ಮೂರ್ ಕಂಪನಿಯಿಂದ ಅಂತೆ, ಚೆನ್ನಾಗಿತ್ತು. ಇದು ಒಂಥರ ಸ್ಪೆಷಲ್ ಬರ್ಡೇ ಸೆಲೆಬ್ರೇಷನ್ ಅಂತ ನನಗನ್ನಿಸ್ತು. ವರ್ಷನೂ ತುಂಬ ಸರ್ಪ್ರೈಸಸ್ ಕೊಡ್ತಾರೆ. ಹೇಗಿದ್ರು ಗೊತ್ತಿರುತ್ತೆ ಇವತ್ತು ನೈಟ್ ಕೇಕ್ ಕಟ್ ಮಾಡ್ತಾರೆ ಅಂತ. ಫೈನಲಿ ಕಟ್ ಮಾಡಿದ್ರು. ನನಗೆ ಜ್ಞಾಪಕ ಬಂದಿರೋದು ಬರ್ಡೇ ಸೆಲೆಬ್ರೇಷನ್ ಅಂದರೆ, ಬೆಂಗಳೂರಿಗೆ ಬಂದ ಮೇಲೆ ಆಮೇಲೆ ವಿಕಾಸ ಸ್ಕೂಲ್ ಅಂತ ಜಾಯ್ನ್ ಆದೆ 8th ಸ್ಟ್ಯಾಂಡರ್ಡ್ಗೇನು. ಅಲ್ಲಿಂದ ನನ್ನ ಬರ್ಡೇ ಸೆಲೆಬ್ರೇಷನ್ನು, ನನ್ನದು ಬರ್ತ್ಡೇ ಅನ್ನೋದು ಅಲ್ಲಿಂದ ಜ್ಞಾಪಕ ಇದೆ. ಅದಕ್ಕೆ ಮುಂಚೆ ಏನು ಅನ್ನೋದು ಗೊತ್ತಿಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ನೀವು ಮಾಡಿಬಿಡಿ. ಆ್ಯಂಡ್ ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು. ಆ 1000 ಸಬ್ಸ್ಕ್ರೈಬರ್ಸಲ್ಲಿ ನೀವು ಒಂದು ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು, ತುಂಬ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಥ್ಯಾಂಕ್ ಯು, ಬಾಯ್. So please whatever.